ಬೆಂಗಳೂರಿನ ಹೊರಭಾಗದಲ್ಲಿ ಜಾಗ ಮಾರಾಟಕ್ಕಿದೆ ಅಂತ ಒಂದು ಬೋರ್ಡ್ ಇರುತ್ತೆ. ಈ ಜಾಗದ ಮಾಲೀಕರು ಇವರೇ, ಸುರೇಶ್ ಅಂತ. ಇವರು ಈ ಜಾಗವನ್ನು ಮಾರಾಟ ಮಾಡಿ ಬೆಂಗಳೂರಿನ ಒಳಭಾಗದಲ್ಲಿ ಮತ್ತೊಂದು ಜಾಗವನ್ನು ಖರೀದಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ಸಮಯಕ್ಕೆ ಮತ್ತೊಬ್ಬರು ವ್ಯಕ್ತಿ ಬರ್ತಾರೆ. ಅವರು ಈ ಜಾಗವನ್ನು ಕೊಂಡ್ಕೊಳ್ಲಿಕ್ಕೆ ಆಸಕ್ತಿ ಇದೆ ಅಂತ ಹೇಳ್ತಾರೆ. ಅವ್ರ ಹೆಸರು ರಮೇಶ್ ಅಂತ. ರಮೇಶ್ ಈ ಜಾಗವನ್ನು ಕೊಂಡ್ಕೊಳ್ಳಿಕ್ಕೆ ಆಸಕ್ತಿ ತೋರಿಸಿರೋದ್ರ ಹಿಂದೆ ಅವರು ಕೆಲಸ ಮಾಡ್ತಿರೋ ಜಾಗದಲ್ಲಿ ಕೇಳಿದಂತಹ ಕೆಲವೊಂದು ಸುದ್ದಿಗಳು ಕಾರಣ ಆಗಿರುತ್ತೆ. ಆ ಸುದ್ದಿ ಏನು ಅಂತಂದರೆ, ಈ ಜಾಗದ ಸಮೀಪದಲ್ಲೇ ಒಂದು ಹೈವೇ ಪ್ರಾಜೆಕ್ಟು ಲಾಂಚ್ ಆಗೋದ್ರಲ್ಲಿದೆ ಅಂತ ಆಫೀಸ್ನಲ್ಲಿ ಮಾತಾಡ್ತಾ ಇರ್ತಾರೆ. ಇವರು ಮನಸ್ಸಿನಲ್ಲೇ ಈ ಜಾಗದಲ್ಲಿ ಏನಾದರೂ ಹೈವೇ ಪ್ರಾಜೆಕ್ಟ್ ಆಯಿತು ಅಂತಂದರೆ ಇಲ್ಲಿ ಸುಮಾರು ಫ್ಯಾಕ್ಟ್ರಿಗಳು ಓಪನ್ ಆಗುತ್ತೆ, ಇಲ್ಲೂ ಒಂದು ರೆಸಿಡೆನ್ಷಿಯಲ್ ಏರಿಯಾ ಅಂತಲೂ ಕ್ರಿಯೇಟ್ ಆಗುತ್ತೆ. ಒಂದು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡೋದಾದರೆ ಈ ಜಾಗವನ್ನು ಕೊಂಡ್ಕೊಡೋದು ಸರಿಯಾದ ನಿರ್ಧಾರ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಈ ಕಡೆ ಸುರೇಶ್ ಅವರು ಸುಮಾರು ವರ್ಷದಿಂದ ಈ ಜಾಗವನ್ನು ತಗೊಂಡಿಟ್ಕೊಂಡಿದ್ದಾರೆ. ಆದರೂ ಕೂಡ ಇದರಲ್ಲಿ ಅಂತಹ ಒಂದು ಏನು ಅಪ್ರಿಸಿಯೇಷನ್ ಅನ್ನೋದು ಆಗಿರೋದಿಲ್ಲ. ಹಾಗೆಯೇ ಅವರು ಸುಮಾರು ವರ್ಷಗಳಿಂದ ನೀರಿನ ಕನೆಕ್ಷನ್ಗೆ ವೆಯ್ಟ್ ಮಾಡ್ತಾ ಇದ್ದರೂ ಕೂಡ ಇಲ್ಲಿ ಇನ್ನೂ ನೀರಿನ ಕನೆಕ್ಷನ್ ಸ್ಯಾಂಕ್ಷನ್ ಆಗಿರೋದಿಲ್ಲ. ಈ ಕಾರಣದಿಂದಾಗಿ ಈ ಜಾಗವನ್ನು ಮಾರಿಬಿಟ್ಟು ಇನ್ನೂ ಬೆಂಗಳೂರಿನ ಒಳಭಾಗದಲ್ಲಿ ನಾನು ಜಾಗವನ್ನು ಕೊಂಡ್ಕೊಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಒಬ್ಬರು ಕೊಂಡ್ಕೊಳ್ಲಿಕ್ಕೆ, ಒಬ್ಬರು ಮಾರಲಿಕ್ಕೆ ಇರೋ ನಿರ್ಧಾರದಲ್ಲಿ ಒಬ್ಬರು ಸಕಾರಾತ್ಮಕವಾಗಿ ನೋಡ್ತಾ ಇದ್ದಾರೆ, ಇಲ್ಲಿ ಇನ್ನೂ ಜಾಗ ಡೆವಲಪ್ಮೆಂಟ್ ಆಗ್ಬೋದು ಅಂತ ನೋಡ್ತಾ ಇದ್ದಾರೆ. ಮತ್ತೊಬ್ಬರು ಈ ಜಾಗಕ್ಕಿಂತ ಇನ್ನೂ ಹೆಚ್ಚಿನ ಡೆವಲಪ್ಡ್ ಏರಿಯಾಗೆ ಹೋಗ್ಬೋದು ಅನ್ನೋ ಒಂದು ಪೆಸಿಮಿಸ್ಟಿಕ್ ವ್ಯೂನ ಹೊಂದಿದ್ದಾರೆ. ಇಲ್ಲಿ ಸಕಾರಾತ್ಮಕ ನಕಾರಾತ್ಮಕ ಎರಡೂ ಇರೋದ್ರಿಂದ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕ್ರಿಯೇಟ್ ಆಗ್ತಾ ಇದೆ. ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಯಿಂದ ಏನಾಗುತ್ತೆ, ಒಂದು ಒಪ್ಪಂದ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಇಲ್ಲಿ ಒಬ್ಬರು ಬೈಯರ್ ಆಗ್ತಾರೆ, ಒಬ್ಬರು ಸೆಲ್ಲರ್ ಆಗ್ತಾರೆ. ರಮೇಶ್ ಅವರು ಬೈಯರ್ ಆಗಿ ಈ ಜಾಗವನ್ನು ಕೊಂಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಸುರೇಶ್ ಅವರು ಜಾಗದ ಮಾಲೀಕರಾಗಿ, ಈಗ ಸೆಲ್ಲರ್ ಆಗಿ ಈ ಜಾಗನ ರಮೇಶ್ ಅವರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಈ ಬೈಯರ್ ಮತ್ತು ಸೆಲ್ಲರ್ಗಳು ಸೇರಿ ಈ ಒಂದು ಜಾಗದ ಕುರಿತಾಗಿ ಒಂದು ಒಪ್ಪಂದನ ಮಾಡ್ಕೊತಾರೆ. ಇದು ಒಂದು ರೀತಿಯ ಷರತ್ತಾಗಿರುತ್ತೆ. ಈ ಷರತ್ತಿನಲ್ಲಿ ಅಥವಾ ಈ ಒಪ್ಪಂದದಲ್ಲಿ ಯಾವ ಜಾಗವನ್ನು ಯಾರು, ಯಾರಿಗೆ, ಯಾವ ಮೊತ್ತಕ್ಕೆ ಕೊಡಬೇಕು ಅನ್ನೋ ಅಂಶಗಳು ಸೇರಿ ಇತರ ಅಂಶಗಳನ್ನು ಅವರು ಉಲ್ಲೇಖ ಮಾಡ್ತಾ ಹೋಗ್ಬೋದು. ಒಪ್ಪಂದದಲ್ಲಿ ಏನನ್ನು ಬರೆದಿರ್ತಾರೋ ಅದನ್ನು ಬೈಯರ್ ಮತ್ತು ಸೆಲ್ಲರು ಇಬ್ಬರು ಅದಕ್ಕೆ ಒಪ್ಪಿ ಆ ರೀತಿಯಾಗಿ ಕಾರ್ಯನ ನಿರ್ವಹಿಸಬೇಕಾಗತ್ತೆ ಅಲ್ವಾ. ಇಲ್ಲಿ ಒಂದು ನೆನಪಿಡಿ, ಒಪ್ಪಂದ ಅಂತ ಇರೋದು ಜಾಗದ ಮೇಲೆ. ಜಾಗ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಈ ಒಪ್ಪಂದ ಇರುತ್ತೆ. ಒಂದು ಸಲ ಇವರಿಬ್ಬರ ಮಧ್ಯೆ ಈ ವಹಿವಾಟು ಆಗೋಯ್ತು ಅಂತಂದರೆ ಆಗ ಈ ಒಪ್ಪಂದಕ್ಕೆ ಬೆಲೆ ಇರೋದಿಲ್ಲ. ಯಾಕೆಂದರೆ ಆ ಜಾಗ ಒಬ್ಬರ ಹೆಸರಿಗೆ ಆಗೋಗಿರುತ್ತೆ. ಎಲ್ಲಿ ತನಕ ಒಂದು ಸೇಲಲ್ಲಿ ಇರುತ್ತೋ ಈ ಜಾಗ, ಅಲ್ಲಿ ತನಕ ಈ ಒಪ್ಪಂದ ಕೂಡ ವ್ಯಾಲಿಡ್ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಪ್ಷನ್ಸ್ನ ಅರ್ಥ ಮಾಡ್ಕೊಳ್ಲಿಕ್ಕೆ.